ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಭೇಟಿ ಕೊಟ್ಟು ಶಕ್ತಿ ದೇವತೆಯ ದರ್ಶನವನ್ನು ಇವತ್ತು ಪಡೆದಿದ್ದಾರೆ. ವಿಜಯ್ ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಿಯ ದರ್ಶನ ಪಡೆದು ಮೂಕಾಂಬಿಕೆಗೆ ಪೂಜೆ ಸಲ್ಲಿಸಿದ್ದಾರೆ. ಅರ್ಚಕರ ನೇತೃತ್ವದಲ್ಲಿ ವಿಜಯ್ ಪೂಜೆ ನೆರವೇರಿಸಿ ದೇವಿಗೆ 1.5 kg ಬೆಳ್ಳಿಯ ಖಡ್ಗವನ್ನು ಅರ್ಪಿಸಿದ್ದಾರೆ. ಬಳಿಕ ಶಕ್ತಿಪೀಠದಿಂದ ಹೊರಬಂದಂತಹ ವಿಜಯ್ ಜನರತ್ತ ಕೈಬೀಸಿ ಸ್ವತಃ ತಾವೇ ಕಾರನ್ನು ಚಲಾಯಿಸಿಕೊಂಡು ಮಂಗಳೂರು ಏರ್ಪೋರ್ಟ್ಗೆ ತೆರಳಿದ್ದಾರೆ. ಹೇಗಿತ್ತು ಕೊಲ್ಲೂರು ಭೇಟಿ ವಿಜಯ್ ಅವರದ್ದು ನೋಡೋಣ ಬನ್ನಿ. ಮೂಕಾಂಬಿಕೆ ಸನ್ನಿಧಿಗೆ ತಮಿಳುನಾಡು ಸಿಎಂ, ಶಕ್ತಿ ದೇವತೆಗೆ ಜೋಸೆಫ್ ವಿಜಯ್ ಪೂಜೆ, ಸಾಮಾನ್ಯ ಭಕ್ತರಂತೆ ದರ್ಶನ ಪಡೆದ ವಿಜಯ್. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಊಹಿಸಲಾರದ ಅಚ್ಚರಿಯ ಗೆಲುವು ಸಾಧಿಸಿ ಆಡಳಿತ ಚುಕ್ಕಾಣಿ ಹಿಡಿದಿರುವ ಸಿಎಂ ಜೋಸೆಫ್ ವಿಜಯ್ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಆಗಮಿಸಿದ್ರು. ರಾಜ್ಯದ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ದಳಪತಿ ವಿಜಯ್ ತಾಯಿ ಮೂಕಾಂಬಿಕೆಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಚೆನ್ನೈನಿಂದ ಹೊರಟು ಮಧ್ಯಾಹ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಂಗಳೂರಿನಿಂದ ರಸ್ತೆ ಮೂಲಕ ಶಕ್ತಿಪೀಠ ಕೊಲ್ಲೂರಿಗೆ ಆಗಮಿಸಿದ್ರು. ಮಳೆ ಮಧ್ಯೆಯೇ ದೇವಸ್ಥಾನಕ್ಕೆ ಬಂದ ವಿಜಯ್ಗೆ ಆಡಳಿತ ಮಂಡಳಿಯವರು ಪೂರ್ಣಕುಂಭ ಸ್ವಾಗತ ಕೋರಿದ್ರು. ಬಳಿಕ ದೇಗುಲ ಪ್ರವೇಶಕ್ಕೂ ಮುನ್ನ ಜನರಲ್ಲಿ ಸಿಎಂ ವಿಜಯ್ ಕೈಬೀಸಿದ್ರು. ಮಂತ್ರ ಘೋಷಗಳೊಂದಿಗೆ ವಿಜಯರನ್ನ ಆಡಳಿತ ಮಂಡಳಿಯವರು ಬರಮಾಡಿಕೊಂಡ್ರು. ಕೆಂಪು ಶಲ್ಯ ಪ್ಯಾಂಟ್ ಧರಿಸಿದ್ದ ವಿಜಯ್ ಮೂಕಾಂಬಿಕೆ ದೇವಿಗೆ ಬೆಳ್ಳಿ ಖಡ್ಗ ಅರ್ಪಣೆ, 1 kg 600 ಗ್ರಾಂ ತೂಕದ ಖಡ್ಗ ಸಮರ್ಪಣೆ. ಇನ್ನು ಶಕ್ತಿ ಪೀಠಕ್ಕೆ ಬಂದ ವಿಜಯ್ ಕೆಂಪು ಶಲ್ಯ ಪ್ಯಾಂಟ್ ಧರಿಸಿ ದೇಗುಲದ ಒಳಗೆ ಬಂದಿದ್ರು. ತಾಯಿ ಮೂಕಾಂಬಿಕೆಗೆ ರೇಷ್ಮೆ ಸೀರೆ, ಹಣ್ಣು ಹಂಪಲ ನೀಡಿ ಸಂಕಲ್ಪ ಮಾಡಿಕೊಂಡು ಪೂಜೆ ಸಲ್ಲಿಸಿದ್ರು. ಬಳಿಕ ಶಕ್ತಿ ದೇವಿ ಮೂಕಾಂಬಿಕೆ ಸನ್ನಿಧಾನಕ್ಕೆ ಬರೋಬ್ಬರಿ 1 kg 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನ ನೀಡಿದ್ದಾರೆ. ಈ ಖಡ್ಗವನ್ನ ದೇವಸ್ಥಾನಕ್ಕೆ ಬರುವ ಭಕ್ತರ ಪ್ರದರ್ಶನಕ್ಕೆ ಇಡುವಂತೆ ತಿಳಿಸಿದ್ದಾರೆ. ಇನ್ನು ಈ ಹಿಂದೆ ಎಂಜಿಆರ್ ಕೂಡ ಶಕ್ತಿ ಪೀಠಕ್ಕೆ ಚಿನ್ನದ ಖಡ್ಗವನ್ನ ಅರ್ಪಿಸಿದ್ರು. ದಿವಂಗತೆ ಜಯಲಲಿತಾ ಕೂಡ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹಲವು ಕೊಡುಗೆಗಳನ್ನ ನೀಡಿದ್ದಾರೆ. ಇವರ ಮಾರ್ಗದಲ್ಲೇ ಸಿಎಂ ವಿಜಯ್ ಹೆಜ್ಜೆ ಹಾಕಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಅವರು ಇವತ್ತು ಮೂಕಾಂಬಿಕೆಯ ದರ್ಶನ ಪಡೆದಿದ್ದಾರೆ. ದರ್ಶನ ಪಡೆದ ಬಳಿಕ ಅವರು ದೇವಸ್ಥಾನಕ್ಕೆ ಒಂದು ಬೆಳ್ಳಿಯ ಖಡ್ಗವನ್ನು ಕೊಟ್ಟಿದ್ದಾರೆ. ಇದನ್ನು ಅವರು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಅದನ್ನು ಭಕ್ತರಿಗೆ ಉಪಯೋಗಕ್ಕೆ ಇಡಬೇಕು ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಈ ಬೆಳ್ಳಿಯ ಏನು ಖಡ್ಗ ಇದೆ ಸುಮಾರು 1 kg 1.5 kg ಅಷ್ಟು ಒಂದು ತೂಕ ಇರುವಂಥ ಒಂದು ಬೆಳ್ಳಿಯ ಖಡ್ಗವನ್ನು ಇವತ್ತು ಅವರು ಉಡುಗೊರೆಯಾಗಿ ಈ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದು. ಇದನ್ನು ಭಕ್ತರ ಪ್ರದರ್ಶನಕ್ಕೆ ಇಡಬೇಕು, ಭಕ್ತರಿಗೆ ತೋರಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಸಹ ಇವರು ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇದನ್ನು ದೇವರ ಸಮ್ಮುಖದಲ್ಲಿ ಅವರು ಅರ್ಪಣೆ ಮಾಡಿರುವಂಥದ್ದು. ಇದಕ್ಕೆ ಅವರು ಯಾವುದಾದ್ರೂ ರೀತಿಯಲ್ಲಿ ಹರಕೆಯನ್ನು ಹೊತ್ತಿರ್ಬೋದು. ಹಾಗಾಗಿ ಆ ಕಾರಣಕ್ಕೂ ಅವರು ಕೊಟ್ಟಿರುವಂಥ ಸಾಧ್ಯತೆಗಳಿದೆ. ದೇವಸ್ಥಾನದ ಅರ್ಚಕರ ಸಮ್ಮುಖದಲ್ಲಿ ಇದನ್ನು ಅವರು ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಿದರೆ ಮುಂದೆ ಇದು ಸಾರ್ವಜನಿಕರ ಪ್ರದರ್ಶನಕ್ಕೂ ಇದನ್ನು ಇಡಲಾಗುತ್ತೆ. ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಒಂದು ಕ್ರಮ ಇಲ್ಲಿ ಸಂಪ್ರದಾಯ ಇದೆ ಪೂಜೆ ಮಾಡುವಂಥದ್ದು. ಹಾಗೆ ಅದು ನಾವು ಅದೇ ರೀತಿಯಲ್ಲಿ ವಿಜಯವರನ್ನು ಸಹ ಪೂರ್ಣಕುಂಭ ಸ್ವಾಗತದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ದೇವರದರಲ್ಲಿ ಅವರಿಗೆ ಸಂಕಲ್ಪ ಮಾಡಿದ್ದೇವೆ, ಎಲ್ಲರಿಗೂ ಮಾಡುವಂತೆ. ಒಳಗಡೆ ಅರ್ಚನೆ ಮತ್ತೆ ಮಂಗಳಾರತಿ ಮಾಡಿ ಆ ನಂತರದ ಅವರು ಕತ್ತಿ ಕೊಡ್ಲಿ ಬೆಳ್ಳಿ ಕಡೆಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ಹೇಳಿದ್ರು. ಮತ್ತೆ ನಮಗೆ ಗೊತ್ತಿರಲಿಲ್ಲ ಆಗಿತ್ತು. ಆ ನಂತರ ಅವರು ಬೆಳ್ಳಿ ಕಡೆಗೆ ಅಲ್ಲಿ ಸಮರ್ಪಣೆ ಮಾಡಿ ದೇವರ ಹತ್ರ ನಾವು ಇಟ್ಟಿದ್ದೇವೆ. ಅಂದರೆ ಎಂಜಿಆರ್ ಕಡೆ ಹೇಳಿದ್ರು, ಎಂಜಿಆರ್ ಸಹ ಕತ್ತಿ ಕೊಟ್ಟಿದ್ರು. ಮಧುರೈ ವೀರನ್ ನಾಡೋಡಿ ಮಣ್ಣನ್ನು ಆ್ಯಕ್ಟ್ ಮಾಡಿದ್ದಕ್ಕೆ ಆ ಮಧುರೈ ಜನರವರಿಗೆ ಕೊಟ್ಟಂತ ಚಿನ್ನದ ಕತ್ತಿಯನ್ನು ಅವ್ರ ಕೈಲಿ ಹಿಡ್ಕೊಂಡು ನೋಡಿದ್ರು. ಅದರಲ್ಲಿ ಬರ್ಕೊಂಡಿರ್ತಾರೆ ಪಾಟಾಳಿ ಮಕ್ಕಳು ಅಂತ ಹೇಳಿ ಕೊಡುಗೆ ಅಂತ ಹೇಳ್ಕೊಂಡಿತ್ತು. ಅದು ನೋಡಿದ್ರು ಅವರು, ಬಹಳ ಸಂತೋಷ ಆಯ್ತು ಅವರಿಗೆ. ಸ್ವತಃ ತಾವೇ ಕಾರು ಚಲಾಯಿಸಿದ ಸಿಎಂ ವಿಜಯ್, ಜನರತ್ತ ಕೈಬೀಸಿ ತೆರಳಿದ ತಮಿಳುನಾಡು ವಿಜಯ್. ಸುಮಾರು ಅರ್ಧ ಗಂಟೆಗಳ ಕಾಲ ದೇವಿಯ ಸನ್ನಿಧಾನದಲ್ಲಿದ್ದ ವಿಜಯ್ 20 ನಿಮಿಷಗಳ ಕಾಲ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವಿಜಯ್ ಬಂದಾಗ ಪೂರ್ಣಕುಂಭ ಸ್ವಾಗತ ನೀಡಿ ಸ್ತಂಭ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಸಿ ಒಳಗಡೆ ದರ್ಶನ ಮಾಡಿಸಿದ್ವಿ. ಇನ್ನು ದೇವರ ಸನ್ನಿಧಾನದಲ್ಲಿ ಫಲ ಇರಿಸಿ ಸಂಕಲ್ಪ ಮಾಡಿಸಲಾಯಿತು. ಈ ವೇಳೆ ಬೆಳ್ಳಿ ಖಡ್ಗವನ್ನ ಕೊಡುಗೆಯಾಗಿ ನೀಡಿದ್ರು. ನಿತ್ಯ ಅರ್ಚನೆಯ ಅಲಂಕಾರದಲ್ಲಿ ಬಳಸುವಂತೆ ಕೋರಿ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿದ್ರು. ಬಳಿಕ ಪ್ರಸಾದ ಸ್ವೀಕರಿಸಿದ್ರು ಎಂದು ಆಡಳಿತ ಮಂಡಳಿ ಅಧ್ಯಕ್ಷರು ತಿಳಿಸಿದ್ರು. ಇನ್ನು ಮೂಕಾಂಬಿಕೆ ದೇವಿ ದರ್ಶನ ಪಡೆದ ವಿಜಯ್ ಹೊರಗೆ ಬಂದು ಅಲ್ಲಿ ನೆರೆದಿದ್ದ ಜನರತ್ತ ಕೈಬೀಸಿದ್ರು. ಬಳಿಕ ತಾವೇ ಕಾರನ್ನ ಚಲಾಯಿಸಿಕೊಂಡು ಮಂಗಳೂರು ಏರ್ಪೋರ್ಟ್ಗೆ ತೆರಳಿದ್ರು. ಅಲ್ಲಿಂದ ಚೆನ್ನೈಗೆ ವಿಮಾನದಲ್ಲಿ ವಾಪಸ್ಸಾಗಿದ್ದಾರೆ. ಭದ್ರತೆಯ ಮಧ್ಯೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಸುಮಾರು 20 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ
ದೇವಸ್ಥಾನಕ್ಕೆ ಸುಮಾರು 1.6 kg ತೂಕದ ಬೆಳ್ಳಿ ಖಡ್ಗವನ್ನು ದೇವರಿಗೆ ಸಮರ್ಪಿಸಿ ದೇವಸ್ಥಾನದಿಂದ ನಿರ್ಗಮಿಸಿರುತ್ತಾರೆ. Z+ ಭದ್ರತೆ ಹೊಂದಿರುವ ಜೋಸೆಫ್ ವಿಜಯ್ ಆಗಮನ ಹಿನ್ನೆಲೆ ಶ್ರೀ ಕ್ಷೇತ್ರದಲ್ಲಿ ಭಾರೀ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಉಡುಪಿ ಪೊಲೀಸರು ವಿಶೇಷ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ರು. ದೇವಸ್ಥಾನದ ಸುತ್ತಮುತ್ತ ಅವರು ಸಂಚರಿಸುವ ರಸ್ತೆ ಮಾರ್ಗದಲ್ಲಿ ವಿಶೇಷ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ದೇವರ ದರ್ಶನ ಪಡೆಯಲು ಬಂದಿದ್ದ ವಿಜಯ್ ಆಗಮನಕ್ಕೂ ಮುನ್ನ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿರುವ ಸ್ಥಳದಲ್ಲಿ ಬಾಂಬ್ ಸ್ಕ್ವಾಡ್ ತಪಾಸಣೆ ನಡೆಸಲಾಯಿತು. ಆಯಾ ಕಟ್ಟಿನ ಸ್ಥಳದಲ್ಲಿ ಅರಣ್ಯ ಮಾರ್ಗದಲ್ಲಿ ಭದ್ರತೆ ಹೆಚ್ಚಿಸಲಾಗಿತ್ತು. ಏರ್ಪೋರ್ಟ್ನಲ್ಲಿ ವಿಜಯ್ ನೋಡಲು ನೂಕುನುಗ್ಗಲು. ಸಚಿವ ಖಾದರ್ಗೂ ತಟ್ಟಿದ ನೂಕುನುಗ್ಗಲಿನ ಬಿಸಿ. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಆಗಮಿಸಿದ ಸಿಎಂ ವಿಜಯರನ್ನ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಯುಟಿ ಖಾದರ್ ಬರಮಾಡಿಕೊಂಡ್ರು. ಇತ್ತ ಏರ್ಪೋರ್ಟ್ ಹೊರಗಡೆ ಅಭಿಮಾನಿಗಳು ವಿಜಯ್ ನೋಡಲು ಕಾತರದಿಂದ ಕಾಯ್ತಿದ್ರು. ಏರ್ಪೋರ್ಟ್ನಿಂದ ವಿಜಯ್ ಹೊರಬರ್ತಿದ್ದಂತೆ ಅಭಿಮಾನಿಗಳ ಸಂತಸಕ್ಕೆ ಪಾರವೇ ಇರಲಿಲ್ಲ. ಅಭಿಮಾನಿಗಳತ್ತ ವಿಜಯ್ ಕೈಬೀಸಿದ್ರು. ವಿಜಯ್ ನೋಡಲು ಬಂದ ಅಭಿಮಾನಿಗಳಿಂದ ನೂಕುನುಗ್ಗಲು ಉಂಟಾಯಿತು. ಈ ವೇಳೆ ಯುಟಿ ಖಾದರ್ಗೂ ನೂಕುನುಗ್ಗಲಿನ ಬಿಸಿ ತಟ್ಟಿತು. ಅಭಿಮಾನಿಗಳು ನಿಯಂತ್ರಿಸಲು ಮುಂದಾದಾಗ ಭದ್ರತಾ ಸಿಬ್ಬಂದಿ ಖಾದರ್ ಅವರನ್ನ ತಳ್ಳಿದ ಪ್ರಸಂಗ ನಡೆಯಿತು. ತಮಿಳುನಾಡಿನ ಮುಖ್ಯಮಂತ್ರಿ ಇವತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲೆಯ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಬಹುಶಃ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರಿನ ಬಗ್ಗೆ ಬಹಳ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇಬ್ಬರು ಮುಖ್ಯಮಂತ್ರಿಗಳು ಬಹಳ ಆತ್ಮೀಯರಿದ್ದಾರೆ. ಪರಸ್ಪರ ಒಬ್ಬರಿಗೆ ಗೌರವ ಇದೆ. ಬಹುಶಃ ನಿನ್ನೆ ತಾನೇ ಒಬ್ಬರು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಒಟ್ನಲ್ಲಿ ತಮಿಳುನಾಡಿನ ಸಿಎಂ ಆದ ಬಳಿಕ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ ನೀಡಿ ಮೂಕಾಂಬಿಕೆಯ ದರ್ಶನ ಪಡೆದರು. ಕೊಲ್ಲೂರಿನಲ್ಲಿ ನೆರೆದಿದ್ದ ಅಪಾರ ಅಭಿಮಾನಿಗಳು ವಿಜಯ್ ಕಂಡು ಸಂತಸ ಪಟ್ಟರು. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ.